ಇದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಮಹಿಳೆಯರಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ನಾನು ಭಾಳ ವರ್ಷದಿಂದ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಸಂಘಟನೆಯಿಂದ ಹೋರಾಟದಿಂದ ಬಂದಿರುವಂಥ ಒಂದು ಹೆಣ್ಮಗು ಅವರು. ಯಾರೇ ಆದರೂ ಒಂದು ಎತ್ತರ ಸ್ಥಾನಕ್ಕೆ ಹೋದಾಗ ಒಂದು ಜನಪ್ರತಿನಿಧಿಯನ್ನು ಯಾವುದೇ ಒಂದು ರೀತಿ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಜವಾಬ್ದಾರಿಯಿಂದ ಮಾತಾಡಬೇಕಾಗತ್ತೆ. ಆಪಾದನೆ ಹಾಕೋಗೂ ಕೂಡ ಭಾಳ ಜವಾಬ್ದಾರಿಯಿಂದ ಆಪಾದನೆ ಮಾಡಬೇಕಾಗತ್ತೆ. ನನ್ನ ಒಂದು ವೈಯಕ್ತಿಕ ಅನಿಸಿಕೆ, ಹೆಣ್ಮಕ್ಳು ಎಷ್ಟೇ ಎತ್ತರದ ಸ್ಥಾನಕ್ಕೆ ಬೆಳೆದು ನಿಂತರೂ ಕೂಡ ಎಲ್ಲ ಅವರಿಗೆ ಬರೋವಂಥ ಎಲ್ಲ ಸಮಸ್ಯೆಗಳನ್ನು ಮೆಟ್ಟು ನಿಂತರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವ್ರನ್ನ ಮಾನಸಿಕವಾಗಿ ಕುಗ್ಸ್ಲಿಕ್ಕೋಸ್ಕರ ಇಂಥ ಪದಗಳನ್ನು ಬೆಳೆಸುವಂಥದ್ದನ್ನು ನೋಡ್ತೀನಿ. ಬೇರೆ ರೀತಿ ಅವ್ರ ಕೈಯಲ್ಲಿ ಏನೂ ಸಾಧಿಸ್ಕೊಳಕ್ಕಾಗಲ್ಲ ಅಂದಾಗ, ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅಂತಂದಾಗ ಅವ್ರನ್ನ ಆ ರೀತಿಯ ಕೆಳಮಟ್ಟದ ಪದಗಳನ್ನು ಬೆಳೆಸುವಂಥ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಜೈ ಭಾರತ್ ಮಾತಾ ಕಿ ಅಂತಾರೆ. ಕನ್ನಡ ನಾಡಿನಲ್ಲಿ ಮಾತಾಡಿದಾಗ ತಾಯಿ ಭುವನೇಶ್ವರಿಗೆ ಅಂತಾರೆ, ಭುವನೇಶ್ವರಿಗೆ ಜಯವಾಗಲಿ ಅಂತಾರೆ. ಒಂದು ತಾಯಿಯನ್ನು, ಒಂದು ಹೆಣ್ಮಗುವನ್ನು, ಒಂದು ಅಕ್ಕ ತಂಗಿಯರನ್ನ ಸಂಸ್ಕಾರವಾಗಿ ಮಾತಾಡುವಂಥ ಲಕ್ಷಣ ಇಲ್ಲದೆ ಇರೋರು ಎಂಥ ಜನಪ್ರತಿನಿಧಿ? ಜನ ಹೇಗೆ ಇವ್ರನ್ನ ಜನಪ್ರತಿನಿಧಿ ಅಂತ ಅಕ್ಸೆಪ್ಟ್ ಮಾಡ್ತಾರೆ? ಪ್ರತಿಯೊಂದು ಇವತ್ತು ನೀವು ಮಾಧ್ಯಮದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ತಾಯಿಯ ಹೊಟ್ಟೆಯೆಲ್ಲ ಹುಟ್ಟಿ ಆಚೆ ಬರ್ತೀರ. ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಂದು ಹೆಣ್ಮಗುವನ್ನು, ಜನಗಳಿಗೋಸ್ಕರ ತನ್ನ ಜೀವನನ ತ್ಯಾಗ ಮಾಡುವಂಥ ಒಂದು ಹೆಣ್ಮಗುನ ಸದನದಲ್ಲಿ ತನ್ನ ಸ್ವಾರ್ಥ ಇಲ್ಲದೆ ಯಾವ ವಿಚಾರಕ್ಕೆ ನೀವು ಮಾತಾಡಬಾರ್ದು ಅಂತ ಎದ್ದು ನಿಂತು, ಅಲ್ಲಿ ಬೇರೆ ಎಷ್ಟೋ ಜನ MLCs ಇರ್ತಾರೆ, ಅಪ್ಪರ್ ಹೌಸಲ್ಲಿ ಅಲ್ಲಿ ಈ ವಿಚಾರ ಚರ್ಚೆ ಆಗಿರೋದು. ಬೇರೆ ಜನ ಎಷ್ಟೋ ಜನ ವಿದ್ಯಾವಂತರು ಇರ್ತಾರೆ, ಇನ್ನೂ ಎಷ್ಟೋ ಜನ ಅಲ್ಲಿ MLCs ಇರ್ತಾರೆ, ಹಿರಿಯರು ಇರ್ತಾರೆ. ಆದರೆ ಇವರು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ. ರಾಷ್ಟ್ರೀಯ ನಾಯಕರನ್ನು ಮಾತಾಡುವಾಗ ನಿಮ್ಮ ಭಾಷೆ ಇತಿಮಿತಿಯಲ್ಲಿ ಇರಲಿ ಅಂತ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅದು ತಾಯಿ ಹೃದಯ. ಆ ತಾಯಿ ಹೃದಯನ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಆರೋಪ ಮಾಡಬೇಕು, ಯಾವ ರೀತಿ ಅವರು ಸಮರ್ಥನೆ ಮಾಡ್ಕೋಬೇಕು, ಅವರ ಆಪಾದನೆಯನ್ನು ಸಮರ್ಥನೆ ಮಾಡ್ಕೋಬೇಕೇ ಬಿಟ್ರೆ ಒಂದು ತಾಯಿಯನ್ನು ಅವಮಾನ ಮಾಡಿ ಆನಂದಿಸೋದ್ರಲ್ಲಿ ಏನೂ ಅವರು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದನ್ನು ಕೂಡ ಮೆಟ್ಟಿ ನಿಲ್ತಾರೆ ಅವರು ಅಂತ ನಾನು ಅವ್ರ ಜೊತೆ ನಿಲ್ಲುವಂಥ ಪ್ರಯತ್ನ ಮಾಡ್ತೀನಿ. ಅವ್ರ ಬೆನ್ನಲ್ಲಿ ನಿಲ್ತೀವಿ. ಅವರ ಸ್ವಾರ್ಥದಿಂದ ಯಾವುದೇ ಪದ ಬಳಕೆ ಅವರು ಮಾಡಿಲ್ಲ, ಸ್ವಾರ್ಥಕ್ಕೋಸ್ಕರ ಕೂಡ ಮಾಡಿಲ್ಲ. ತಪ್ಪು. ಒಂದು ಹೆಣ್ಣನ್ನು ನೀವು ಎಲ್ಲರ ಮುಂದೆ ಈ ರೀತಿ ಅವಮಾನ ಮಾಡೋದು ಫಸ್ಟು ತಪ್ಪು. ಒಂದು ತಾಯಿಯಾಗಿ ನಡ್ಕೊಂಡು ಸರ್ಕಾರದಲ್ಲಿ ಒಂದು ಭಾಗವಾಗಿರುವಂಥ ಒಂದು ಹೆಣ್ಮಗು ಎಷ್ಟೇ ಸಮಸ್ಯೆಗಳು ಬಂದರೂ ಈ ಜಾಗಕ್ಕೆ ಬರಬೇಕು ಅಂತಂದರೆ ತನ್ನ ಜೀವನನ ತ್ಯಾಗ ಮಾಡಿರ್ತಾಳೆ, ಹೋರಾಟ ಮಾಡಿರ್ತಾಳೆ, ಅವಳ ಕೃಷಿ ಇರುತ್ತೆ, ಕಷ್ಟ ಇರುತ್ತೆ. ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಯಾರೇ ಆಗಿರಲಿ, ಯಾರೇ ವ್ಯಕ್ತಿ ಆಗಿರಲಿ, ಒಂದು ಹೆಣ್ಣನ್ನು ಸದನದಲ್ಲಿ ಅವಮಾನ ಮಾಡಿರೋ ಅಂಥದ್ದು ಭಾಳ ತಪ್ಪು. ಸದನದಲ್ಲಿ